ನೀವು ನೋಡ್ತಾ ಇದ್ದೀರಾ ಜನತಾ ಟಿವಿ. ನಾನು ನಿಮ್ಮ ಆಂಕರ್ ಲಾವಣ್ಯ. ವೀಕ್ಷಕರೇ, ಇವತ್ತು ತುಂಬಾನೇ ಸ್ಪೆಷಲ್ ಆಗಿರುವಂತಹ ಇಂಟರ್ವ್ಯೂ ಇದು. ಯಾಕಂತಂದ್ರೆ ಇವತ್ತು ನಮ್ಮ ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಮ್ಮ ಜೊತೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರ್ತಕ್ಕಂತಹ ವಿಭಿನ್ನ ಅಭಿನಯದ ಮೂಲಕ ಏನು ಕನ್ನಡ ಚಿತ್ರರಂಗದಲ್ಲಿ ತಮ್ಮನ್ನ ಗುರುತಿಸಿಕೊಂಡಿರುವಂತಹ ಕಲಾವಿದರು ಇವತ್ತು ನಮ್ಮೊಂದಿಗಿದ್ದಾರೆ. ಜೊತೆಗೆ ಇವರು ಏನು ಬರೀ ದೊಡ್ಡ ದೊಡ್ಡ ಕನ್ನಡ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಹಲವಾರು ಭಾಷೆಗಳಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಜೊತೆಗೆ ಕನ್ನಡ ಸಿನಿಮಾದ ದೊಡ್ಡ ಹಿರಿಯ ನಟರ ಜೊತೆ ಕೂಡ ಇವರು ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ಪೊಲೀಸ್ ಪಾತ್ರದಲ್ಲಿ ಖಡಕ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಇವರು ತೆರೆ ಹಿಂದೆ ಯಾವ ರೀತಿ ಇದ್ದಾರೆ, ಅವರ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಇವತ್ತಿನ ಇಂಟರ್ವ್ಯೂ ಅಲ್ಲಿ ನಾವು ನೋಡ್ತಾ ಹೋಗೋಣ. ಅವ್ರು ಬೇರೆ ಯಾರು ಅಲ್ಲ, ಗಣೇಶ್ ರಾಜ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಧನ್ಯವಾದಗಳು. ಸರ್, ನೀವು ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದ್ದೀರಿ. ಜೊತೆಗೆ ನಿಮ್ದು ಒಂದು ಗುರ್ತಿದೆ, ಪೊಲೀಸ್ ಅನ್ನುವಂತಹ ಒಂದು ಗುರ್ತು ಮಾಡಿಬಿಟ್ಟಿದ್ದೀರಿ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಸೊ ಆ ಪಾತ್ರದಲ್ಲಿ ನೀವು ಜಾಸ್ತಿ ಕಾಣಿಸಿಕೊಂಡಿರುವಂಥದ್ದು. ಸೊ ಈಗ ಮೊದಲನೇದಾಗಿ ನೀವು ಒಬ್ಬರು ಕಲಾವಿದರಾಗಿ ನಿಮ್ಮನ್ನು ನೀವು ಹೇಗೆ ಪರಿಚಯಿಸ್ಕೊಳ್ತೀರಾ ಅಂತ? ಮೇಡಮ್, ಅದು ಬ್ರ್ಯಾಂಡಿಂಗ್ ಅಂತ ಎಲ್ರಿಗೂ ಸಿಗಲ್ಲ. ಪೊಲೀಸ್ ಮಾಡಬೇಕಾದ್ರೆ ಅದಕ್ಕೆ ಅದೊಂದು ಕ್ವಾಲಿಟೀಸ್ ಇರಬೇಕು. ಎಲ್ಲರೂ ಕೂಡ ಪೊಲೀಸ್ ಮಾಡೋಕ್ಕಾಗಲ್ಲ, ಎಲ್ಲರೂ ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ಬ್ರ್ಯಾಂಡಿಂಗ್ ಹೆಸರಿಗೆ ನನಗೆ ಭಾಳ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ನೋಡಿದ ತಕ್ಷಣ ಇವರು ಪೊಲೀಸ್ ಆಫೀಸರ್ ಆಗೋದಕ್ಕೆ, ನೋಡೋದಕ್ಕೆ ಪೊಲೀಸ್ ಆಫೀಸರ್ ಕಾಣ್ತಾರಪ್ಪ ಅನ್ನೋ ಒಂದು ಸಂತೋಷ ಇದೆ. ಹಾಗಾಗಿ ಆ ಬ್ರ್ಯಾಂಡಿಂಗೇ ನನಗೆ ಭಾಳ ಇಷ್ಟ ಆಗುತ್ತೆ ಮೊದಲನೇದಾಗಿ. ಮತ್ತು ನಾನು ಸಿನಿ ಬದುಕಿನಲ್ಲಿ ಹಲವಾರು ಪಾತ್ರಗಳನ್ನ ಮಾಡಿದ್ದೀನಿ. ಆ ಒಂದು ಪಾತ್ರಗಳಲ್ಲಿ ಪೊಲೀಸ್ ಪಾತ್ರ ನನಗೆ ಬಹಳ ಇಷ್ಟ ಕೊಡುವಂಥ, ಬಹಳ ಮೆಚ್ಚುವಂಥ ಪಾತ್ರ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಯಾರೇ ಆದ್ರೂ ನೋಡಿದ ತಕ್ಷಣ ಪೊಲೀಸ್ ಕ್ಯಾರೆಕ್ಟರ್ ಅಂದಿದ ತಕ್ಷಣ ಅದಕ್ಕೆ ಅದರದ್ದೇ ಆದೊಂದು ಮಾನದಂಡಗಳಿರ್ತವೆ. ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು, ಈ ಒಂದು ಸ್ಟ್ರಕ್ಚರ್ ಆ ಥರ ಇರಬೇಕನ್ನ ಇರುತ್ತೆ. ಅದೆಲ್ಲವೂ ನನ್ನಲ್ಲಿದೆ ಅಂದಾಗ ನಾನು ಯಾಕೆ ಅದ್ರ ಬಗ್ಗೆ ರಾಂಗ್ ಬ್ರ್ಯಾಂಡಿಂಗ್ ಅನ್ಕೋಬೇಕು. ಇಟ್ಸ್ ಎ ಬ್ರ್ಯಾಂಡೆಡ್ ಐಟಮ್ ಥರ. ಅದೊಂದು ಗತ್ತು ಪೊಲೀಸ್ ಅಂದ್ರೆ. ಐ ಫೀಲ್ ಪ್ರೌಡ್ ಅಬೌಟ್ ಮೈ ಪೊಲೀಸ್ ಕ್ಯಾರೆಕ್ಟರ್. ಸರ್, ಈಗ ನಿಮ್ಮ ಬಾಲ್ಯ ಹೇಗಿತ್ತು, ಮತ್ತೆ ಸಿನಿಮಾಗೆ ನಿಮಗೆ ಯಾವಾಗ ಆಸಕ್ತಿ ಬಂತು ಅಂತ? ಬಾಲ್ಯ ಆ್ಯಸ್ ಯೂಶುವಲ್ ನಾವೇನು ಗೋಲ್ಡನ್ ಸ್ಪೂನು ಇಟ್ಕೊಂಡು ಬಂದಿಲ್ಲ. ನಾವು ಒಂದು ಬಡ ರೈತ ಕುಟುಂಬದಿಂದ ಬಂದಿದ್ದು. ನಮ್ಮ ತಂದೆಯವರು ಮಿಲಿಟ್ರಿಯಲ್ಲಿದ್ದರು. ನಮ್ಮ ಇಡೀ ಫ್ಯಾಮಿಲಿ ರೈತಾಪಿ ಫ್ಯಾಮಿಲಿ. ನಮ್ಮ ತಂದೆ ಮಿಲಿಟ್ರಿಲಿ ಇದ್ದಿದ್ದರಿಂದ ಅವರು ಮಿಲಿಟ್ರಿಲ್ಲ ಹೋಗಿದ್ದ ನಮಗೆ ನಾವೇ ಅದು ರೈತರ ಜವಾಬ್ದಾರಿ ನಾವೇ ತೊಗೋಬೇಕಾಯ್ತು ಮನೇಲಿ. ನಾನು, ನಮ್ಮಮ್ಮ, ನಮ್ಮ ಅಕ್ಕ ಮತ್ತು ನನ್ನ ತಮ್ಮ. ಆ ಟೈಮಲ್ಲಿ ನಮ್ಮದೇ ಆದ ಕೆಲವು ಕಷ್ಟಗಳಿರ್ತವೆ, ಇಲ್ಲ ಅಂತಲ್ಲ. ಹಳ್ಳಿ ಬದುಕು, ಸರಿಯಾದ ಒಂದು ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಹಳ್ಳಿಗೆ. ಅಂಥ ಒಂದು ಹೆಸರಿಗೆ ಕುಗ್ರಾಮ ಆದರೂ ಕೂಡ ನಮ್ಮ ಹಳ್ಳಿ ಹೊಂಡ್ರಬಾಳ್ ಅಂತ, ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಹೊಂಡ್ರಬಾಳ್ ಗ್ರಾಮ. ಈಗ ಚಾಮರಾಜನಗರ ಆಗಿದೆ. ಮೊದಲು ಮೈಸೂರು ಜಿಲ್ಲೆ ಅಂತ ಇತ್ತದು. ಆ ಹಳ್ಳಿಗೆ ಸರಿಯಾಗಿ ಬಸ್ಸಿನ ವ್ಯವಸ್ಥೆನೂ ಇರಲಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಇರಲಿಲ್ಲ. 1 ಕಿಲೋಮೀಟರ್ ನಡ್ಕೊಂಬರ್ಬೇಕು, 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ಆ ಪರಿಸ್ಥಿತಿ ಇತ್ತು. ಅಂಥ ಹಳ್ಳಿ ಆದರೂ ಕೂಡ ನಮ್ಮ ಹಳ್ಳಿ ಬೇರೆ ಹಳ್ಳಿ ಥರ ನಿಮಗೆ ಚಿಕ್ಕ ಚಿಕ್ಕ ರೋಡ್ಗಳು, ಬರೀ ಒಬ್ಬರು ಕಾಲ್ದಾರಿ ಆ ಥರದ್ದಿಲ್ಲ. 2 ದೊಡ್ಡ ರಾಜಬೀದಿಗಳಿದ್ದಾವೆ. ಆ ರಾಜಬೀದಿ ಒಂದು 40 to 60 ಫೀಟ್ ರೋಡ್ ಅದು. ಆ 2 ದೊಡ್ಡ ಇದೆ. ಮತ್ತು ನಮ್ಮೂರಲ್ಲಿ ಯಾವತ್ತೂ ನೀರಿಂದು ಪ್ರಾಬ್ಲಮ್ ಆಗೇ ಇಲ್ಲ. ಅಷ್ಟು ಸಂಪದ್ಭರಿತವಾದ ನಮ್ಮ ಹಳ್ಳಿ. ಆ ಬೆಟ್ಟದ ತಪ್ಪಲಲ್ಲಿರೋದು ನಮ್ಮ ಹಳ್ಳಿನೇ ಕೊನೆ ಹಳ್ಳಿ. ಆ ಬೆಟ್ಟ ದೊಡ್ಡ ಕಾಡು ಸ್ಟಾರ್ಟ್ ಆಗುತ್ತೆ, ಅಷ್ಟು ಕಾಡಿನ ಮೊದಲು ನಮ್ಮ ಹಳ್ಳಿ. ಬಟ್ ಆದರೂ ಕೂಡ ಕೇಳೋದಕ್ಕೆ ಮಾತ್ರ ಕುಗ್ರಾಮ. ಬಟ್ ನೋಡೋದಕ್ಕೆ ಮತ್ತು ಅಲ್ಲಿನ ವೈವಿಧ್ಯಮಯ ಬದುಕು ನೋಡಿದ್ರೆ ನಮ್ಗೆ ಯಾರು ಅವತ್ತು ಹಳ್ಳಿ ಅನ್ಸೋದೇ ಇಲ್ಲ. ಅಷ್ಟು ಚೆನ್ನಾಗಿತ್ತು ನಮ್ಮ ಹಳ್ಳಿ. ಅಂಥ ಹಳ್ಳಿ ವಾತಾವರಣ ಬೆಳೆದಿದ್ದು ನಾನು. ಅಲ್ಲಿ ಸಿರಿವಂತಿಕೆ ಎಲ್ಲೂ ಇಲ್ಲ. ಮಾನಸಿಕ ಸ್ಥಿರವಂತಿಕೆ, ಹೃದಯ ಶ್ರೀಮಂತಿಕೆ ತುಂಬ ಇದೆ ನಮ್ಮ ಹಳ್ಳಿನಲ್ಲಿ. ಸೊ ಹಾಗಾಗಿ ಅಲ್ಲಿ ನಮಗೆ ಹಳ್ಳಿ ಅನ್ನಿಸ್ತಾ ಇರಲಿಲ್ಲ. ನೋಡೋದಕ್ಕೆ ಆ ಥರ, ಕೇಳೋದಕ್ಕೆ ಆ ಥರ ಅನ್ನಿಸ್ತಾ ಇತ್ತು. ಬಿಟ್ಟರೆ ಹಳ್ಳಿನಲ್ಲಿ ಯಾವುದೇ ನಮಗೆ ಸಮಸ್ಯೆಗಳಿರಲಿಲ್ಲ. ಸೊ ಅಂಥ ಹಳ್ಳಿ ಪರಿಸರ ಬೆಳೆದು ನಮ್ಮ ತಂದೆ ಮಿಲಿಟ್ರಿಲಿದ್ದಾಗ ನಮ್ಮ ಸ್ವಲ್ಪ ಜಮೀನಿತ್ತು. ಆ ಜಮೀನಲ್ಲೇ ಬೆಳೆ ಬೆಳಿಬೇಕು. ಆ ಜಮೀನಿಂದೇ ನಮಗೆ ಆಸರೆ. ಮೊದಲೆಲ್ಲ ಈಗಿನ ಥರ ಆಧುನಿಕ ಸವಲತ್ತು ಇರಲಿಲ್ಲ ಮಿಲಿಟ್ರಿ ಅವ್ರಿಗೆ. ತುಂಬ ಕಷ್ಟ ಇತ್ತು ಅವಾಗ. ಸೊ ಆಗ ನಾವು ರಾಗಿ ಬೆಳೆಯೋಕ್ಕಾಗ್ತಾ ಇಲ್ಲ. ರಾಗಿ ಮತ್ತು ರೇಷ್ಮೆ ಗೊತ್ತಾ? ಮಲಬರಿ ಕೇಳಿದ್ದೀರಾ? ಆ ರೇಷ್ಮೆ ಕಡ್ಡಿ ಅಂತ ಬೆಳೀತಾರೆ ಅದನ್ನು. ಸೊ ಅದರಲ್ಲಿ ನಾವು ಜೀವನ, ಅದನ್ನು ಮಾರಿ ಅಥವಾ ರಾಗಿ ಬೆಳೆದು ಜೀವನ ಮಾಡಬೇಕಾಗಿತ್ತು. ಈಗ ಸಂಪದ್ಭರಿತವಾಗಿದೆ. ಈಗ ಕಬಿನಿ ಚಾನಲ್ ಬಂತು. ಹಾಗಾಗಿ ಎಲ್ಲವೂ ನಮ್ಮ ಪ್ರದೇಶ ಫುಲ್ಲು ನೀರಾವರಿ ಪ್ರದೇಶ ಆಗೋಯ್ತು.
ಆ ನೀರಾವರಿ ಪ್ರದೇಶ ಎಲ್ಲರೂ ಎರಡೆರಡು ಬೆಳೆ ಬೆಳೆಯುವಷ್ಟು ಸಾಮರ್ಥ್ಯ ಹೊಂದಿದ್ದಾರೆ. ಓಕೆ. ಎಲ್ಲ ಕೃಷಿ ಭೂಮಿ ಎಲ್ಲ ಇವತ್ತು ನೀರಾವರಿ ಭೂಮಿ ಆಗಿದೆ. ಹಾಗಾಗಿ ಈಗ ಸ್ವಲ್ಪ ಚೆನ್ನಾಗಿದೆ. ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಎಲ್ಲರದೂ ಚೆನ್ನಾಗಿದೆ. ಓಕೆ, ನಿಮಗೆ ಈ ಇಂಟ್ರೆಸ್ಟಿಂಗ್ ಹೆಂಗೆ ಬಂತು ಸರ್ ನಿಮಗೆ ಈ ಸಿನಿಮಾಗಳಲ್ಲಿ ನಟನೆ ಮಾಡಬೇಕು ಅನ್ನುವಂಥದ್ದು? ಇಂಟ್ರೆಸ್ಟ್ ಅಂದರೆ ನಾನು 8th 9th 10th 3 ನಮ್ಮ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೈಸ್ಕೂಲ್ಗೆ ಹೋಗ್ಬೇಕಾಗಿತ್ತು. ಆ ಸಮಯದಲ್ಲಿ ಶಾಲಾ ವಾರ್ಷಿಕೋತ್ಸವ ನಡೆಯುತ್ತಲ್ಲ, ಆ ಶಾಲಾ ವಾರ್ಷಿಕೋತ್ಸವದಲ್ಲಿ ಬಣ್ಣ ಹಚ್ಚೋ ಮೂಲಕ ಅಲ್ಲಿನ ಒಂದು ಅಭಿರುಚಿ ಬೆಳೀತಾ ಹೋಯಿತು. ಓಕೆ. ನೀವು ರಂಗಭೂಮಿ ಕಲಾವಿದ? ಹೌದು, ರಂಗಭೂಮಿ ಕಲಾವಿದರು. ನಮ್ದು ಈಗಲೂ ದಿವ್ಯಶ್ರೀ ಕಲಾ ಸಂಘ ಅಂತ ಮೈಸೂರಿದೆ, ಅವರ ರಂಗತಂಡದಲ್ಲಿ ಈ ರಂಗಭೂಮಿ ನಂಟನ್ನು ಉಳಿಸ್ಕೊಂಡಿದ್ದೀನಿ. ಅವಾಗ ಡ್ರಾಮಾಗಳು ಮಾಡ್ತಾ ಇರ್ತೀವಿ. ಬಟ್ ಈಗ ಒಂದು ಡ್ರಾಮಾ ಮಾಡಬೇಕಂದ್ರೆ ರಿಹರ್ಸಲ್ಗೆ ಇದಕ್ಕೆ ತುಂಬ ಸಮಯ ಕೊಡಬೇಕಾಗತ್ತೆ. ಆಗ ಸ್ವಲ್ಪ ಕಮ್ಮಿ ಆದರೂ ಕೂಡ ಬಟ್ ಆ ನಂಟು ಹಾಗೆ ಉಳಿಸ್ಕೊಂಡಿದ್ದೀನಿ. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಅವಾಗ ಸಾಕಷ್ಟು ನಮ್ಮ ಕುಟುಂಬ ಕಷ್ಟದಲ್ಲಿತ್ತು, ಕಷ್ಟದಿಂದ ಬೆಳ್ಕೊಂಡು ಬಂದ್ವಿ ಅಂತ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮನೇಲಿ ಏನು ಹೇಳಲಿಲ್ವಾ, ನಟನೆ ಬೇಡ, ಇಲ್ಲ ಬೇಡ, ನೀನು ಇಲ್ಲೇ ಕೆಲಸ ಮಾಡ್ಕೊಂಡು ಇಲ್ಲೇ ಇರು, ನಮ್ಮ ಫ್ಯಾಮ್ಲಿನ ನೋಡ್ಕೊ, ಆ ಥರ ಏನಾದರೂ ಮನೇಲಿ ಹೇಳಿದ್ರ, ಅಥವಾ ನಿಮ್ಮ ಫ್ಯಾಮ್ಲಿ ಸಪೋರ್ಟ್ ಯಾವ ಥರ ಇತ್ತು ಅಂತ? ನಾನು ಬಿಗಿನಿಂಗಲ್ಲಿ ನಟನೆ ಪ್ರಾರಂಭ ಮಾಡಿದ್ದು 8th ಸ್ಟ್ಯಾಂಡರ್ಡಲ್ಲಿ. ಸೊ ಹಾಗಾಗಿ ಆ ಸಂಪೂರ್ಣ ಜವಾಬ್ದಾರಿಯನ್ನು, ಮನೆ ಜವಾಬ್ದಾರಿ ನನ್ನ ಮೇಲೆ ಇರಲಿಲ್ಲ. ಸೊ ಅದು ಆ ಒಂದು ಆ್ಯನ್ಯುವಲ್ ಡೇಸ್ಗೋಸ್ಕರ ಸ್ಕೂಲ್ ಡೇ ಫಂಕ್ಷನ್ಗೆ ಮಾತ್ರ ಡ್ರಾಮಾ ಸೀಮಿತ ಆಗಿತ್ತು. ಆಮೇಲೆ ಅದನ್ನ ಬಗ್ಗೆ ಏನು ಜಾಸ್ತಿ ಗಮನ ಕೊಡಲಿಲ್ಲ ನಾನು. ಆಮೇಲೆ PUC ಆಯಿತು, ಡಿಗ್ರಿ ಅರ್ಧ ಮಾಡಿದೆ. ಆಮೇಲೆ ಟೆಕ್ನಿಕಲ್ ಕೋರ್ಸ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ನನ್ನ ಬದುಕನ್ನು ಒಂದು ಸೆಟ್ಲ್ ಆದಮೇಲೆ ಮತ್ತೆ ಎಂಟ್ರಿ ಸಿಕ್ತು. ಹಾಗಾಗಿ ಅಲ್ಲಿ ಮನೆಯವ್ರದ್ದು ಅಷ್ಟು ಹಸ್ತಕ್ಷೇಪ ಇರಲಿಲ್ಲ ನನಗೆ. ಸರ್, ಇವಾಗ ಏನು ಸಿನಿಮಾ ರಂಗಕ್ಕೆ ಹೋಗೋದಂತ ತುಂಬ ಈಸಿ ಆಗಿಬಿಟ್ಟಿದೆ. ಸೊ ನೀವು ಆ ಚಿತ್ರರಂಗಕ್ಕೆ ಎಂಟ್ರಿ ಕೊಡುವಾಗ ಆವಾಗ ಎದುರಿಸಿದಂತಹ ಸವಾಲು ಇರಬಹುದು, ಆ ಕಷ್ಟ ಇರ್ಬೋದು, ಯಾವ ರೀತಿ ಇತ್ತು, ಏನೇನೆಲ್ಲ ಕಷ್ಟ ಎದುರಿಸಿದ್ರಿ? ಬಿಕಾಸ್ ಇವಾಗ ನೋಡಿದ್ರೆ ಇವಾಗ ನಮಗೆ ಸೋಷಿಯಲ್ ಮೀಡಿಯಾ ಇದೆ, ಜನರು ಒಂದು ರೀಲ್ ಮಾಡ್ತಾರೆ, ಪೋಸ್ಟ್ ಹಾಕ್ತಾರೆ, ವ್ಯೂಸ್ ಬರುತ್ತೆ, ವೈರಲ್ ಆಗ್ತಾರೆ. ಸೊ ಅವ್ರನ್ನ ಕರ್ಕೊಂಡು ಬಂದು ಇವಾಗ ಚಿತ್ರರಂಗಕ್ಕೆ ಕಳಿಸ್ತಾರೆ, ಮತ್ತಿಲ್ಲ ಅಂತಂದರೆ ಕಿರುತೆರೆಗೆ ಕಳಿಸ್ತಾರೆ, ಸೀರಿಯಲ್ಗೆ ಎಲ್ಲ ಕಳಿಸ್ತಾ ಇರ್ತಾರೆ. ಸೊ ಇವಾಗ ತುಂಬ ಈಸಿ ಆಗಿಬಿಟ್ಟಿದೆ. ಸೊ ಆ ಕಾಲದಲ್ಲಿ ನಮಗೆ ಒಂದು ಸೋಷಿಯಲ್ ಮೀಡಿಯಾ ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಸೊ ಆವಾಗ ನೀವು ಪಟ್ಟಂತಹ ಕಷ್ಟ ಏನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡೋಕ್ಕೆ? ಮೇಡಮ್, ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಿಮಗೆ ಫೌಂಡೇಶನ್ ಗಟ್ಟಿ ಇರಬೇಕು ಅಂತಾರೆ. ಕರೆಕ್ಟ್. ಫೌಂಡೇಶನ್ ಗಟ್ಟಿ ಇದ್ದರೆ ಆಮೇಲೆ ನೀವು ಮನೆ ಯಾವ ಥರ ಕಟ್ಟಿದ್ರು ಕೂಡ ಅದು ಶಾಶ್ವತವಾಗಿರುತ್ತೆ, ಅದು ಅಷ್ಟು ಬೇಗ ಹಾಳಾಗಲ್ಲ. ಈಗಿನ ಪರಿಸ್ಥಿತಿ ಹಾಗೆ ಆಗಿರೋದು. ಈಗ ಬರ್ತಾರೆ, ಸೋಷಿಯಲ್ ಮೀಡಿಯಾದ ಹಲವಾರು ಚಾನಲ್ಗಳಿದ್ದಾವೆ, ಅವ್ರದ್ದೇ ಚಾನಲ್ ಓಪನ್ ಮಾಡ್ಕೋತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫಾಸ್ಟಾಗಿ ಬೆಳೆದು ಬಿಡ್ತಾರೆ. ಅವ್ರ ಫಾಲೋವರ್ಸ್ ಬೆಳೆಸ್ಕೊಂಡು ಸಂಪಾದನೆ ಮಾಡೋಕ್ಕೆ ಶುರು ಆಗ್ತಾರೆ. ಬಟ್ ಅಷ್ಟೇ ಬೇಗ ಅವರು ಮರೆಯೂ ಆಗ್ತಾ ಇದೆ. ಕೆಲವು ಉದಾಹರಣೆ ನೋಡಿರ್ಬೋದು ನೀವು. ಸೊ ಹಾಗಾಗಿ ಯಾವುದು ಭದ್ರ ಬುನಾದಿ ಇರುತ್ತೋ ಅದು ಭದ್ರ ಬುನಾದಿ ಮೇಲೆ ನಡೀತಾ ಇರ್ತದೆ, ಏನು ಪ್ರಾಬ್ಲಮ್ ಆಗಲ್ಲ. ಈಗ ನಮ್ಮಂಥ ಹಿರಿಯ ಕಲಾವಿದ ಇನ್ನೂ ಇಂಡಸ್ಟ್ರಿಯಲ್ಲಿ ಇದೀವಿ ಅಂದರೆ ನಮ್ಮ ಹಾಗೆ ಕೊಟ್ಟಂಥ ನಾವು ರಂಗಭೂಮಿ, ರಂಗಮಂಚ ಅವೇನಿದೆ ಅದೆಲ್ಲ ನಮಗೆ ಇವತ್ತಿಗೂ ನಮ್ಗೆ ಕಾಪಾಡ್ತಾ ಇದ್ದಾರೆ. ಅದೇ ಕಾಪಾಡ್ತಾರೆ. ಈಗ ಬರೋ ಆರ್ಟಿಸ್ಟ್ಗಳು ತುಂಬ ಬೇಗ ಫೇಮಸ್ ಆಗ್ತಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರು ಬಂದು 1-2 ಸೀರಿಯಲ್ ಮುಗಿಸಲು ಮಾಯ ಆಗ್ಬಿಟ್ಟಿರ್ತಾರೆ ಅವರು. ಆ ಪರಿಸ್ಥಿತಿ ಇದೆ ಇವಾಗ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ಸರ್, ಇವಾಗ ನೀವು ನಡೆದು ಬಂತಿರ್ತಕ್ಕಂತಹ ಚಿತ್ರರಂಗಕ್ಕೂ ಇವಾಗ ಇರ್ತಕ್ಕಂತಹ ಚಿತ್ರರಂಗಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ, ಏನೆಲ್ಲ ಬದಲಾವಣೆ ಆಗಬೇಕು ಅಂತ ನೀವು ಬಯಸ್ತೀರ? ಮೇಡಮ್, ನಾವು ಚಿತ್ರರಂಗ ಎಂಟ್ರಿ ಆದಾಗ ಎಲ್ಲ ಮ್ಯಾನ್ಯುವಲ್ ಇತ್ತು, ಆಟೋಮೆಟಿಕ್ ಯಾವುದಿರಲಿಲ್ಲ. ಈಗೆಲ್ಲ ಡಿಜಿಟಲೈಸ್ ಆಗಿದೆ. ಪ್ರತಿಯೊಂದಿಗೂ ಡಿಜಿಟಲೈಸು, ಫಾಸ್ಟ್ ಆ್ಯಂಡ್ ಈ ಫಾಸ್ಟ್ ಫುಡ್ ಥರ, ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಥರ. ಮೊದಲು ಆಗಲ್ಲ. ಅದೊಂದು ಪ್ರೋಸೆಸ್ ಆಗಬೇಕಂದ್ರೆ ಇಂತಿಷ್ಟು ಟೈಮ್ ಅಂತ ಬೇಕೇ ಬೇಕಿತ್ತು. ಅಂತಿಷ್ಟು ಟೈಮಲ್ಲೇ ನಾವು ಅದನ್ನು ಪ್ರಾಡಕ್ಟನ್ನ ಆಚೆ ತರಕ್ಕೆ ಸಾಧ್ಯ ಆಗ್ತದೆ. ಇವಾಗ ಆಗಲ್ಲ. ಈಗ ಆರ್ಡರ್ ಮಾಡಿದ್ರೆ 5 ನಿಮಿಷದಲ್ಲಿ ಬರುತ್ತೆ ನಿಮ್ಮ ಮನೆಗೆ ಫಾಸ್ಟ್ ಫುಡ್ಡು. ಅದೇ ಥರ ಈಗ ನೀವು ಶೂಟ್ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆನಲ್ಲಿ ವೈರಲ್ ಆಗಿಬಿಟ್ಟಿರ್ತದೆ. ಸೊ ಹಾಗಾಗಿ ಅದಕ್ಕೆ ಅಷ್ಟೊಂದು ಬೆಲೆನೂ ಇಲ್ಲ, ಗಮನನೂ ಕೊಡೋಕ್ಕಾಗಲ್ಲ ಜನಗಳು. ಎಷ್ಟು ಬೇಗ ಫಾಸ್ಟ್ ಬರುತ್ತೋ ಅಷ್ಟೇ ಬೇಗ ಅದು ಮಾಯಾನೂ ಆಗ್ತಾ ಇರ್ತದೆ. ಬಟ್ ಹಳೆ ಸಿನಿಮಾಗಳು ನೋಡಿ, ಇವತ್ತಿಗೂ ನಮ್ಮ ರಾಜ್ಕುಮಾರ್ ಅವ್ರು ಮಾಡಿರೋ ಪಾತ್ರಗಳು, ವಜ್ರಮುನಿಯವ್ರ ಮಾಡಿರೋ ಪಾತ್ರಗಳು, ತೂಗುದೀಪ ಶ್ರೀನಿವಾಸ್ ಮಾಡಿರೋ ಪಾತ್ರಗಳು, ಅಷ್ಟೇ NS ರಾವ್ ಮಾಡಿರೋ ಪಾತ್ರಗಳು ಕೂಡ ಇವತ್ತು ತೆರೆ ಮೇಲೆ ಬಂದಾಗ ಅವ್ರು ಮಾಡಿರೋ ಸನ್ನಿವೇಶಗಳಿರ್ಬೋದು, ಮತ್ತು ಅವ್ರು ಹಾಡಿರ್ತಕ್ಕಂಥ ಹಾಡುಗಳಿರ್ಬೋದು, ಆ ಒಂದು ಸೀಕ್ವೆನ್ಸ್ಗಳಿರ್ಬೋದು, ಇನ್ನೂ ಜನಮಾನಸದಲ್ಲಿ ಇದೆ ಅಂದರೆ ಅದು ಅವ್ರು ಪಟ್ಟಂಥ ಶ್ರಮ. ಅದಕ್ಕೊಂದು ಘನತೆ, ಗೌರವ ಉಳಿಸ್ಕೊಂಬಂದಿದೆ ಅವರು. ಕರೆಕ್ಟು. ಎಸ್ ಸರ್, ಇವಾಗ ನಿಮಗೆ ಫಸ್ಟ್ ಟೈಮ್ ನಿಮಗೆ ಒಂದು ಅವಕಾಶ ಸಿಕ್ಕಿದಾಗ ನಿಮಗೆ ಯಾವ ರೀತಿ ಫೀಲ್ ಆಗಿತ್ತು? ಎಷ್ಟು ಖುಷಿ ಆಗಿತ್ತು? ಮನೇಲೆಲ್ಲ ಏನಂದ್ರು?
ಎಂಥವ್ರಿಗೆ ಅವಕಾಶ ಸಿಕ್ಕಾಗ ಖುಷಿ ಯಾಕೆ ಆಗುತ್ತೆ, ನನಗೂ ಆಬ್ವಿಯಸ್ಲಿ ಕರೆಕ್ಟ್. ಆ್ಯಸ್ ಯೂಶ್ವಲ್ ನನಗೂ ಖುಷಿ ಆಯಿತು. ಹಾಂ. ಆಮೇಲೆ ಬರ್ತಾ ಪಾತ್ರಗಳು ಕಮ್ಮಿ ಆದಾಗ ಅದ್ರ ಬಗ್ಗೆ ವ್ಯಾಮೋಹನೂ ಕಡಿಮೆ ಆಗ್ತಾ ಬಂತು. ಆಮೇಲೆ ಎಕ್ದಮ್ ಬೇರೆ ಪಾತ್ರಗಳು ಸಿಕ್ಕಿದಾಗ ಅದೇ ಥರ ಖುಷಿ ಆಯ್ತು, ಮತ್ತು ಅದೇ ಪಾತ್ರನ ಅದನ್ನೇ ರೂಢಿಸ್ಕೊಂಬಿಟ್ಟೆ ಅಷ್ಟೇ ಈಗ ನಾನು. ಎಸ್, ಅದು ಅಂದರೆ ಕ್ಯಾಮ್ರಾ ಮುಂದೆ ನಿಂತಾಗ ಒಂಥರ ಫಸ್ಟ್ ಟೈಮ್ ನಿಂತಾಗ ನರ್ವಸ್ ಆಗ್ತಾ ಇರುತ್ತೆ, ಒಂಥರ ಭಯ ಆಗ್ತಾ ಇರುತ್ತೆ. ಸೊ ಆ ಟೈಮ್ನ ನೀವು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಆ ಟೈಮಲ್ಲಿ ನಿಮಗೆ ಪ್ರೋತ್ಸಾಹಿಸಿದಂತಹ ವ್ಯಕ್ತಿ ಯಾರಾದರೂ ಇದ್ದಾರಾ? ಮೇಡಮ್, ಯುದ್ಧ ಭೂಮಿನಲ್ಲಿ ನೀವು ಸಡನ್ನಾಗಿ ಹೋದರೆ ನಿಮಗೆ ಭಯ ಆಗುತ್ತೆ. ಹಾಂ. ಅದೇ ಒಬ್ಬ ಸೈನಿಕನಿಗೆ ಹಾಂ. ಯುದ್ಧ ಭೂಮಿ ಏನೋ ಅವನಿಗೆ ಅನ್ಸೋದೇ ಇಲ್ಲ, ಹಾಂ. ಅದೊಂದು ಪ್ಲೇ ಗ್ರೌಂಡ್ ಅಷ್ಟೇ ಅವ್ರಿಗೆ. ಓಕೆ. ಆ ಥರ ರಂಗಭೂಮಿ ಕಲಾವಿದರಿಗೆ ಯಾವತ್ತೂ ಹಾಂ. ಯಾವುದೇ ಕಲಾವಿದರ ಎದುರುಗಡೆ ಇರಲಿ, ಯಾವುದೇ ಸನ್ನಿವೇಶ ಇರಲಿ, ಎಂಥದೇ ಸಿಚುವೇಶನ್ ಇರಲಿ, ಅದನ್ನು ನಿಭಾಯಿಸೋ ಶಕ್ತಿ ಆ ಕಲಾ ಸರಸ್ವತಿ ರಂಗಭೂಮಿ ಕಲಾವಿದರು ಕೊಟ್ಟಿರ್ತಾರೆ. ಹಾಗೆ ನನಗೇನು ಅಷ್ಟೊಂದು ಯಾವುದು ಭಯ ಅನಿಸಿಲ್ಲ, ನರ್ವಸ್ ಆಗಿಲ್ಲ, ಏನು ತೊಂದರೆ ಇಲ್ಲ. ಓಕೆ, ನಾನು ನಿಜವಾಗಿ ನಟ ಆಗಬಹುದು ಅನ್ನುವಂತಹ ಕಾನ್ಫಿಡೆಂಟ್ ನಿಮ್ಗೆ ಯಾವಾಗ ಬಂತು? ನಾನು ನಟನೆ ಪ್ರಾರಂಭ ಮಾಡಿದಾಗಲೇ ಆ ಕಾನ್ಫಿಡೆಂಟ್ ಇಟ್ಕೊಂಡೆ ನಾನು ಹೋಗಿದ್ದು. ಓಕೆ. ಅಲ್ಲಿ ಹೋದ್ಮೇಲೆ ಕಾನ್ಫಿಡೆನ್ಸ್ ಬಂದಿದ್ದಲ್ಲ ನನಗೆ. ನಾನು ನಟ ಆಗ್ತೀನಿ ನಾನು ನಟ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಮೇಲೆ ನಾನು ನಟನೆಗೆ ಹೋಗಿದ್ದು. ಓಕೆ. ಹಾಗಾಗಿ ಓಕೆ, ನೀವು ಆಲ್ಮೋಸ್ಟ್ ಆಲ್ ಮಾಡಿದಂತಹ ಪಾತ್ರ ಪೊಲೀಸ್ ಪಾತ್ರ. ಸೊ ನೆಗೆಟಿವ್ ರೋಲಲ್ಲಿ ಸ್ವಲ್ಪ ಸಾಕಷ್ಟು ಗುರುತಿಸಿಕೊಂಡಿರುವಂತಹ ವ್ಯಕ್ತಿ. ಸೊ ಆ ಕ್ಯಾರೆಕ್ಟರ್ ಮಾಡಬೇಕಾದ್ರೆ ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ? ಅದೊಂದು ಪೊಲೀಸ್ ಅಂದರೆ ಅದೊಂದು ಗತ್ತು ಇರುತ್ತೆ. ಸೊ ಆ ಪಾತ್ರ ಮಾಡಬೇಕಾದ್ರೆ ನಿಮಗೆಷ್ಟು ನರ್ವಸ್ ಆಗ್ತಾ ಇತ್ತು, ಅಥವಾ ಏನು ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ ಅಂತ ನಿಮಗೆ? ಮೇಡಮ್, ಪೊಲೀಸ್ ಪಾತ್ರಗಳು ಮಾಡುವಾಗ ನಮ್ಮ ತಂದೆಯವರು ಆರ್ಮಿಲಿದ್ದಾಗ ಅವ್ರು ಯಾವ ಥರ ಅವ್ರ ನಡೆ ನುಡಿ ಇತ್ತು, ಅವ್ರು ಯಾವ ಥರ ಒಂದು ಡಿಸಿಪ್ಲನ್ನ ಮೇಂಟೈನ್ ಮಾಡ್ತಾಯಿದ್ರು. ಮತ್ತು ಅವರು ಕಾಸ್ಟ್ಯೂಮ್ ಹಾಕ್ಕೊಂಡ್ರೆ, ಯೂನಿಫಾರ್ಮ್ ಹಾಕ್ಕೊಂಡ್ರೆ, ನಮ್ಮ ಮಿಲಿಟ್ರಿ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಅವರ ಒಂದು ಪರ್ಫೆಕ್ಷನ್ನು, ಅವೆಲ್ಲವೂ ನೋಡಿ ನನಗೂ ಖುಷಿ ಆಗೋದು. ನಮ್ಮ ತಂದೆಯವರು ನಾನು ಯಾಕೆ ರೋಲ್ ಮಾಡಲ್ ತೊಗೋಬಾರ್ದು ಅಂತ. ಅದೇ ಥರ ಅದನ್ನು ನಾನು ಪೊಲೀಸ್ ಕಾಸ್ಟ್ಯೂಮ್ ಅಥವಾ ಪೊಲೀಸ್ ಯೂನಿಫಾರ್ಮ್ ಅಳವಡಿಸ್ಕೊಂಡೆ. ಹಾಗಾಗಿ ನನಗೆ ಭಾಳ ಈಸಿ ಅನ್ನಿಸ್ತು. ಆರ್ಮಿ ಬದಲು ಪೊಲೀಸ್ ಡ್ರೆಸ್ ಹಾಕೊಂಡ್ರಿ, ತಂದೆಯವರನ್ನ ಇನ್ಸ್ಪೈರ್ ಆಗ್ತಾ. ಎಸ್, ಈಗ ಸರ್ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬರೋಣ. ಬ್ರೇಕ್ನ ನಂತರ ನಾವು ಕಾರ್ಯಕ್ರಮ ಮುಂದುವರ್ಸೋಣ. ಎಸ್ ವೀಕ್ಷಕರೇ, ಇದೀಗ ಸಣ್ಣದೊಂದು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ.